ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ಹೇಳಲಿರುವ ಈ ಕತೆ ಮದರಾಸಿನ ನಾಡಿನಲ್ಲಿ ನಡೆಯುವ ಪ್ರೀತಿ, ಭಾವನೆ ಮತ್ತು ನಂಬಿಕೆಯ ಸಣ್ಣ ಪ್ರಯಾಣ. ಇಬ್ಬರು ಅಪರಿಚಿತರ ಜೀವನದಲ್ಲಿ ಬೆಳೆಯುವ ಅನುರಾಗದ ಕತೆ. ಇದು ಸುಕೇಶ್ ಮತ್ತು ರೀಟಾ ಅವರ ಹೃದಯದ ಬಾಂಧವ್ಯದ ಕತೆ. ಮದರಾಸಿನ ತಂಪಾದ ಬೆಳಗ್ಗೆ. ಹೊಸ ಕನಸುಗಳೊಂದಿಗೆ ಸುಕೇಶ್ ಮೆಟ್ರೋ ಸ್ಟೇಷನ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದನು. ಆ ದಿನ ಅವನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬೇಕಿತ್ತು. ಹೊಸ ಕೆಲಸ, ಹೊಸ ಕಂಪನಿ, ಹೊಸ ಆಶಯ. ಅವನು ಇತ್ತೀಚೆಗಷ್ಟೇ ಡ್ರೀಮೋರಾ ಇವೆಂಟ್ಸ್ ಎಂಬ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಸೇರಿದ್ದನು. ಕಚೇರಿಗೆ ಕಾಲಿಟ್ಟಾಗ ಬೆಳಕುಗಳು, ಸದ್ದಿನ ಮಧ್ಯೆ ಉತ್ಸಾಹದ ವಾತಾವರಣ ತುಂಬಿತ್ತು. ಅಲ್ಲಿ ಅವನು ಮೊದಲು ಅವಳನ್ನು ನೋಡಿದ ರೀಟಾ. ಅವಳ ಮುಖದ ನಗು, ಕಣ್ಣುಗಳ ಕಳೆ, ಮಾತನಾಡುವ ಶೈಲಿಯೆಲ್ಲವೂ ಸುಕೇಶ್ನ ಮನದಲ್ಲಿ ಹೊಸ ಭಾವನೆಯನ್ನು ಮೂಡಿಸಿದವು. ಆ ಕ್ಷಣದಿಂದಲೇ ಅವನೊಳಗೆ ಏನೋ ವಿಚಿತ್ರವಾದ, ಶಾಂತವಾದ ಹೃದಯದ ನಾದ ಕೇಳಿಸಿತು. ಮೊದಲ ದಿನಗಳಿಂದಲೇ ಇಬ್ಬರೂ ಸಹೋದ್ಯೋಗಿಗಳಾಗಿ ಕೆಲಸ ಮಾಡುತ್ತಿದ್ದರು. ಆದರೆ ದಿನಗಳು ಕಳೆದಂತೆ ಅವರ ನಡುವಿನ ಮಾತುಕತೆಗಳು ಆಳಕ್ಕೆ ಇಳಿಯುತ್ತಾ ಹೋದವು. ಕಾಫಿ ಬ್ರೇಕ್ನಲ್ಲಿ ನಗು ಹಂಚಿಕೊಳ್ಳುವುದು, ಕೆಲಸದ ಮಧ್ಯೆ ಪರಸ್ಪರ ಸಹಾಯ ಮಾಡುವುದು, ಈ ಎಲ್ಲವೂ ನಿಧಾನವಾಗಿ ಸ್ನೇಹವನ್ನು ಪ್ರೀತಿಯ ದಿಕ್ಕಿಗೆ ಕರೆದೊಯ್ದವು. ರೀಟಾ ಯಾವಾಗಲೂ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಳು. ಅವಳ ಆತ್ಮವಿಶ್ವಾಸ ಮತ್ತು ಕ್ರಿಯೇಟಿವಿಟಿ ಸುಕೇಶ್ಗೆ ಪ್ರೇರಣೆಯಾಗಿತ್ತು. ಒಂದು ದಿನ ಕಂಪನಿಯು ಪಾಂಡಿಚೇರಿಯಲ್ಲಿ ಒಂದು ಡೆಸ್ಟಿನೇಷನ್ ಮದುವೆ ಆಯೋಜಿಸಿತು. ಆ ಕಾರ್ಯಕ್ರಮದ ಮುಖ್ಯ ಹೊಣೆಗಾರಿಕೆ ಸುಕೇಶ್ ಮತ್ತು ರೀಟಾ ಅವರ ಮೇಲಾಗಿತ್ತು. ಇಬ್ಬರೂ ತೀವ್ರ ಶ್ರಮಪಟ್ಟು ಕೆಲಸ ಮಾಡಿದರು. ಹೂಗಳಿಂದ ಸ್ಟೇಜ್ ಅಲಂಕರಿಸಿ, ಬೆಳಕುಗಳ ಸೊಬಗು ಕೊಡಿಸಿದರು. ಮದುವೆಯ ಸಂಭ್ರಮ ಮುಗಿದ ಬಳಿಕ ಎಲ್ಲರೂ ವಿಶ್ರಾಂತಿಗೆ ತೆರಳಿದರು. ಸುಕೇಶ್ ಮತ್ತು ರೀಟಾ ಹೋಟೆಲ್ನ ಟೆರೇಸ್ನಲ್ಲಿ ನಿಂತು ಚಂದ್ರನ ಬೆಳಕಿನಲ್ಲಿ ಸಮುದ್ರದ ಶಬ್ದವನ್ನು ಆನಂದಿಸುತ್ತಿದ್ದರು. ಆ ಸಮಯದಲ್ಲಿ ಸುಕೇಶ್ ನಿಧಾನವಾಗಿ ಕೇಳಿದನು, ರೀಟಾ, ನಿನಗೆ ಎಂದಾದರೂ ಹೃದಯದಲ್ಲಿ ಹೇಳದ ಭಾವನೆ ಉಂಟಾಗುತ್ತದೆಯಾ? ಅವಳು ಮೌನವಾಗಿ ನಗುತ್ತಾ ಹೇಳಿದಳು, ಹೌದು ಸುಕೇಶ್, ಕೆಲವರು ಜೀವನದಲ್ಲಿ ಏನೂ ಯೋಜನೆಯಿಲ್ಲದೆ ಬಂದು ಎಲ್ಲವೂ ಬದಲಿಸುತ್ತಾರೆ. ಹಾಗೆ ನೀನು ಬಂದೆ. ಆ ಮಾತು ಕೇಳಿದ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಮಾತಾಡಿದವು. ಸಮುದ್ರದ ಗಾಳಿಯಲ್ಲಿ ಹೃದಯಗಳ ಶಬ್ದ ಮಾತ್ರ ಕೇಳಿಸಿತು. ರೀಟಾ ತನ್ನ ತಲೆಯನ್ನು ಸುಕೇಶ್ನ ಭುಜದ ಮೇಲೆ ಇಟ್ಟುಕೊಂಡಳು. ಯಾವುದೇ ಅಶ್ಲೀಲತೆ ಇಲ್ಲ, ಅದು ಕೇವಲ ಪ್ರೀತಿಯ ನಿಜವಾದ ಸ್ಪರ್ಶ. ಅವಳು ನಿಧಾನವಾಗಿ ಹೇಳಿದಳು, ನಿನ್ನ ಜೊತೆ ಇರೋಕೆ ನನಗೆ ತುಂಬಾ ಶಾಂತಿಯಾಗುತ್ತದೆ. ಸುಕೇಶ್ ನಗುತ್ತಾ ಹೇಳಿದನು, ನಿನ್ನ ನಗು ನೋಡಿದರೆ ಸಾಕು ರೀಟಾ. ಅದೇ ರಾತ್ರಿ ಅವರ ಹೃದಯಗಳು ಒಂದಾದವು. ಯಾವುದೇ ಮಾತಿಲ್ಲದೆ, ಯಾವುದೇ ಪ್ರಣಯದ ಶಪಥಗಳಿಲ್ಲದೆ. ಅದು ಪ್ರೀತಿಯ ಮೊದಲ ಕಂಪನ. ಮದುವೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದ ಬಳಿಕ ಇಬ್ಬರೂ ಕಂಪನಿಗೆ ಹಿಂತಿರುಗಿದರು. ಅವರಿಬ್ಬರ ನಡುವೆ ಹತ್ತಿರತನ ಹೆಚ್ಚಾಗುತ್ತಾ ಹೋಯಿತು. ಕಚೇರಿಯ ಎಲ್ಲರೂ ಅವರಿಬ್ಬರ ನಡುವಿನ ಬಾಂಧವ್ಯವನ್ನು ಗಮನಿಸುತ್ತಿದ್ದರು. ಸುಕೇಶ್ ಮತ್ತು ರೀಟಾ ಒಟ್ಟಿಗೆ ಕೆಲಸ ಮಾಡಿದಾಗ ಸುತ್ತಲಿನ ವಾತಾವರಣವೇ ಪ್ರೀತಿಯಿಂದ ತುಂಬಿಹೋಯಿತು. ಒಂದು ಸಂಜೆ ಸೂರ್ಯಾಸ್ತದ ವೇಳೆ ಸುಕೇಶ್ ರೀಟಾಯನ್ನು ಕಚೇರಿಯ ಟೆರೇಸ್ಗೆ ಕರೆದುಕೊಂಡು ಹೋದ. ಕೆಂಪು ಬೆಳಕಿನಲ್ಲಿ ಆಕಾಶ ಕಂಗೊಳಿಸುತ್ತಿತ್ತು. ಅವನು ನಿಧಾನವಾಗಿ ಹೇಳಿದನು, ರೀಟಾ, ನೀನು ನನ್ನ ಜೀವನದಲ್ಲಿ ಶಾಂತಿಯ ರೂಪ. ನಿನ್ನಿಲ್ಲದೆ ನಾನು ಊಹಿಸಿಕೊಳ್ಳಲಾರೆ. ನೀನು ನನ್ನ ಜೊತೆ ಇರಬೇಕೆಂದು ಬಯಸುತ್ತೇನೆ, ಸದಾಕಾಲ. ರೀಟಾ ಕಣ್ಣೀರು ತಡೆದು ನಗುತ್ತಾ ಹೇಳಿದಳು, ನಾನು ನಿನ್ನ ಜೊತೆ ಇರಲು ಬಯಸಿದ್ದೆ ಸುಕೇಶ್, ನೀನೇ ಮೊದಲು ಹೇಳಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಅವಳು ನಗುತ್ತಾ ಅವನ ಕೈ ಹಿಡಿದಳು. ಇಬ್ಬರೂ ಆ ಕ್ಷಣದಲ್ಲಿ ಪ್ರೀತಿಯ ಶಪಥ ಮಾಡಿದಂತೆ ಪರಸ್ಪರದ ಹೃದಯಗಳನ್ನು ಒಪ್ಪಿಕೊಂಡರು. ಕೆಲ ತಿಂಗಳುಗಳ ನಂತರ ಅವರ ಪ್ರೀತಿಯ ಕತೆ ಕಂಪನಿಯಲ್ಲೇ ಎಲ್ಲರಿಗೂ ತಿಳಿಯಿತು. ಎಲ್ಲರೂ ಸಂತೋಷಪಟ್ಟರು, ಏಕೆಂದರೆ ಅವರ ಪ್ರೀತಿ ಶುದ್ಧವಾಗಿತ್ತು, ಗೌರವದಿಂದ ಕೂಡಿತ್ತು. ನಂತರ ಸುಕೇಶ್ ತನ್ನ ಕುಟುಂಬದವರ ಅನುಮತಿಯೊಂದಿಗೆ ರೀಟಾಯನ್ನು ವಿವಾಹವಾಗಲು ನಿರ್ಧರಿಸಿದನು. ರೀಟಾ ಕೂಡ ತನ್ನ ಮನೆಯವರನ್ನು ಮನವರಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿದಳು. ಕೊನೆಗೆ ಇಬ್ಬರಿಗೂ ಕುಟುಂಬದ ಆಶೀರ್ವಾದ ದೊರೆಯಿತು. ಮದುವೆಯ ದಿನ ಬಂದಿತು. ಅದೇ ಕಂಪನಿ, ಅದೇ ತಂಡ, ಆದರೆ ಈ ಬಾರಿ ಎಲ್ಲರೂ ಪ್ರೇಕ್ಷಕರು. ಸ್ಟೇಜ್ ಬೆಳಕಿನ ಮಧ್ಯೆ ಸುಕೇಶ್ ಅವಳ ಕೈ ಹಿಡಿದು ಹೇಳಿದನು, ಇಂದಿನ ಕ್ಷಣಕ್ಕೆ ಕಾರಣವಾದ ಪ್ರತಿದಿನಕ್ಕೂ ಧನ್ಯವಾದ ರೀಟಾ.
ಅವಳು ನಗುತ್ತಾ ಪ್ರತಿಕ್ರಿಯಿಸಿದಳು, ಪ್ರೀತಿ ಹೇಳಬೇಕಾದ್ದಲ್ಲ ಸುಕೇಶ್, ಅನುಭವಿಸಬೇಕಾದದ್ದು. ಮದುವೆಯ ನಂತರ ಇಬ್ಬರು ಡ್ರೀಮರ್ ಇವೆಂಟ್ಸ್ ನ ಸಹಮಾಲೀಕರಾದರು. ಅವರ ಪ್ರೀತಿ ಮತ್ತು ಕೆಲಸ ಎರಡೂ ಹೂವಿನಂತೆ ಅರಳುತ್ತಿದ್ದವು. ಇಂದಿಗೂ ಮದರಾಸಿನ ಸಮುದ್ರ ತೀರದಲ್ಲಿ ಸಂಜೆ ವೇಳೆಗೆ ಇಬ್ಬರು ಕೈ ಹಿಡಿದು ನಡೆಯುತ್ತಿರುವುದು ಕಾಣಬಹುದು. ಅದೇ ನಗು, ಅದೇ ಪ್ರೀತಿ, ಅದೇ ಕಾಳಜಿ. ಏಕೆಂದರೆ ಕೆಲ ಪ್ರೇಮ ಕಥೆಗಳು ಕೊನೆಗೊಳ್ಳುವುದಿಲ್ಲ, ಅವು ಹೊಸ ಆರಂಭವಾಗುತ್ತವೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.